ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ವಾಕ್ಯ ಭಾಗಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನಾ ಪೂರ್ವಕವಾಗಿ ದೇವರಿಗೆ ಮಹಿಮೆ ಸಲ್ಲಿಸುವಂಥ ರೀತಿಯಲ್ಲಿ ನಾವು ನಮ್ಮ ದೇವರಿಗೆ ಆರಾಧನೆ ಮಾಡುವ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದೂ ನಿನಗಯ್ಯ ಎಂಬುವಂಥ ಈ ಒಂದು ಹಾಡನ್ನು ಹಾಡಿ ದೇವರಿಗೆ ಮಹಿಮೆ ಪಡಿಸುವ. ಥ್ಯಾಂಕ್ ಯು ಲಾರ್ಡ್. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನಿಗೆ ನಾವೆಲ್ಲರೊಟ್ಟಾಗಿ ಆತನಿಗೆ ಮಹಿಮೆ ಸಲ್ಲಿಸುವ, ಆತನ ಮಹತ್ವವನ್ನು ನಾವು ವರ್ಣಿಸುವ, ಆತನಿಗೆ ಘನ ಮತ್ತು ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವ. ಈ ಹಾಡು ಹೀಗೆ ಹೇಳುತ್ತದೆ: ಘನ ಮಾನ ಮಹಿಮೆ ಎಲ್ಲವೂ ನಮ್ಮ ದೇವರಿಗೆ ಎಂಬುದಾಗಿ ಆರಾಧನೆ ಮಾಡುವ ಪ್ರಿಯರೇ. ಆರಾಧನೆ 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 ನನ್ನ ಪ್ರಿಯ ಯೇಸುವಿಗೆ, ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಆರಾಧನೆ 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 ನನ್ನಾಪ್ತ ಯೇಸುವಿಗೆ, ನನ್ನಾಪ್ತ ಯೇಸುವಿಗೆ. ಹಾಡು ಹೇಗೆ ಹೇಳ್ತದೆ: ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದ್ದಿ, ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದ್ದಿ ಎಂಬುದಾಗಿ. ಹೌದು, ನಮ್ಮನ್ನು ದೇವರು ಜಗದುತ್ಪತ್ತಿಗಿಂತ ಮುಂಚೆ ಆತ ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಈ ಹಾಡನ್ನು ನಾವು ಅರ್ಥ ಮಾಡಿಕೊಂಡು ಹಾಡುವ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ, ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದಿ, ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದ್ದಿ. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದ್ದಿ, ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದ್ದಿ. ಆರಾಧನೆ 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 ಆರಾಧನೆ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ದೇವರೇ, ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕನಾಥನೇ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ, ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕನಾಥನೇ. ಆರಾಧನೆ
ಯೇಸುವಿಗೆ, ನನ್ನಾಪ್ತ ಯೇಸುವಿಗೆ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ. ಹಾಡು ಹೇಳ್ತಿದೆ, ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ, ನಿನ್ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕೆಂಬುದಾಗಿ. ಒಂದು ವರ್ಷದಲ್ಲಿ ನಾವು 2022ನೇ ವರ್ಷಕ್ಕೆ ನಾವು ಕಾಲಿಟ್ಟಿರುವಂಥ ವೇಳೆಯಲ್ಲಿ ದೇವರ ಹತ್ರ ಹೇಳುವ, ದೇವರೇ ನಿನ್ನ ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಲೇಬೇಕೆನ್ನುವಂಥ ರೀತಿಯಲ್ಲಿ ಅದೆಲ್ಲವೂ ನನ್ನ ಜೀವನದ ಮೂಲಕ ಆಗಬೇಕೆನ್ನುವಂಥ ಆ ಒಂದು ಪ್ರಾರ್ಥನೆ ನಮ್ಮದಾಗಿರಲಿ. ನಾವು ಹಾಡನ್ನು ಹಾಡುವ. ಥ್ಯಾಂಕ್ ಯು ಲಾರ್ಡ್. ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ, ನಿನ್ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ, ನಿನ್ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ಆರಾಧನೆ 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 ನನ್ನಾಪ್ತ ಯೇಸುವಿಗೆ, ನನ್ನಾಪ್ತ ಯೇಸುವಿಗೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ತಂದೆಯೇ, ನಿನ್ನ ವಾಕ್ಯವನ್ನು ಕೇಳೋದಕ್ಕೆ ಹೋಗುವಂಥ ವೇಳೆಯಲ್ಲಿ ಸ್ವಾಮಿ ನಿಮ್ಮನ್ನು ಆರಾಧನೆ ಮಾಡಿದ್ದೇವೆ ಕರ್ತನೆ. ಸ್ವಾಮಿ, ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಕರ್ತನೆ ನಾವು ಧ್ಯಾನ ಮಾಡುವಾಗ ಪವಿತ್ರಾತ್ಮ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡು ಅಪ್ಪ. ಈ ದಿನ ಕರ್ತನೆ ಕೇಳುವಂಥ ಪ್ರತಿಯೊಬ್ಬೊಬ್ಬರಲ್ಲಿ ಸ್ವಾಮಿ ನಿನ್ನ ವಿಶೇಷವಾದ ದಯೆ ಕರುಣೆ ಇರಲಿ ಸ್ವಾಮಿ. ಈ ವಾಕ್ಯಗಳು ಕರ್ತನೆ ಹೇಳುವಂಥ ನಾನು, ಕೇಳುವಂಥ ಪ್ರತಿಯೊಬ್ಬೊಬ್ಬರು ಸ್ವಾಮಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸುವಂಥ ಕೃಪೆ ಎಲ್ಲರಿಗೂ ಒದಗಿಸಿಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ಈ ಸಂದೇಶದ ಶೀರ್ಷಿಕೆ ಹೀಗಿದೆ, ಇನ್ನೂ ಒಂದು ವರ್ಷ ಅಥವಾ 1 more year, ಇನ್ನೊಂದು ವರ್ಷ ನಮಗೆ ಎನ್ನುವಂಥ ರೀತಿಯಲ್ಲಿ. ಇದಕ್ಕೆ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ಓದುವುದಾದರೆ 13ನೇ ಅಧ್ಯಾಯದಲ್ಲಿ ಅದರಲ್ಲಿ ನಾವು 6ರಿಂದ 9 ವಚನಗಳು ಒಂದು ವೇಳೆ ಓದಾದರೂ ಕೂಡ ಅಲ್ಲಿ ನಾವು ನೋಡುತ್ತೇವೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷೆ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡೆದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಿರಬೇಕು ಎಂದು ಹೇಳಿದನು. ಆದರೆ ತೋಟಗಾರನು, ಅಯ್ಯ, ಈ ವರ್ಷವೂ ಇದನ್ನು ಬಿಟ್ಟು ಬಿಡು, ಈ ವರ್ಷವೂ ಇದನ್ನು ಬಿಟ್ಟು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡೆದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಇನ್ನೊಂದು ವರ್ಷ ಬಿಡು. ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಈ ಒಂದು ಹೊಸ ವರ್ಷ, ಇನ್ನೊಂದು ವರ್ಷ ದೇವರು ಕೂಡಿಸಿಕೊಟ್ಟಿದ್ದಾರೆ.
ಹೊಸ ವರ್ಷದಲ್ಲಿ ಅನೇಕರು ಹೊಸ ವಿಚಾರಗಳ ಬಗ್ಗೆ ಆಲೋಚನೆ ಮಾಡ್ತಾರೆ. ಕೆಲವರು ಸಾಂಪ್ರದಾಯಿಕವಾಗಿ ಹೀಗೆ ಹೇಳುವುದುಂಟು, ಹೊಸ ವರ್ಷದಲ್ಲಿ ನಾವು ಏನು ಮಾಡ್ತೇವೆ ಅದೇ ಇಡೀ ವರ್ಷದಲ್ಲಿ ಮಾಡ್ತಾ ಇರ್ತೇವೆ ಎನ್ನುವಂಥ ಕೆಲವರ ಮಾತುಗಳುಂಟು. ಕೆಲವರು ಹೇಳ್ತಾರೆ, ಹೊಸ ವರ್ಷದಲ್ಲಿ ನಾವು ಸುಮ್ಮನೆ ಇರಬಾರ್ದು, ಕೆಲಸಕ್ಕೆ ಹೋಗಬೇಕು, ಇಲ್ಲದ್ರೆ ನಾವು ಮನೆಯಲ್ಲಿ ಇರ್ತೇವೆ. ಈ ರೀತಿಯಾದ ಮಾತುಗಳು ನಾವು ಕೇಳ್ತೇವೆ. ಇನ್ನು ಕೆಲವರು ಹೇಳ್ತಾರೆ, ಹಳೆ ವರ್ಷದಲ್ಲಿ ನಡೆಸಿದಂಥ ಯಾವುದು ಕೂಡ ನೀನು ಹೊಸ ವರ್ಷದಲ್ಲಿ ಮಾಡುವುದಿಲ್ಲ. ಕೆಲವರು ಹೇಳುವುದುಂಟು, ನಾನು 31st ನೈಟಿಂದ ನಾನಿನ್ನು ಕುಡಿಯುವುದಿಲ್ಲ, ಸಿಗರೆಟ್ ಸೇದುವುದಿಲ್ಲ, ಹೊಸ ವರ್ಷದಲ್ಲಿ ನಾನು ಹೊಸ ಮನುಷ್ಯನಾಗಿ ಬದುಕುತ್ತೇನೆ ಎನ್ನುವಂಥ ನಿರ್ಧಾರಗಳ ಬಗ್ಗೆ ಅನೇಕರು ಹೇಳುವುದುಂಟು. ಆದರೆ ಇಲ್ಲಿ ವಾಕ್ಯ ಭಾಗ ನೋಡುವಾಗ ಅಲ್ಲಿ ಹೇಳುವಂಥದ್ದು, ಅಲ್ಲಿ ದನಿ ಬಂದು ಹೇಳ್ತಾರೆ, ಕರೆದು ಬಿಡಿ, ಬೇಡ, ನಾನು ಪ್ರತಿ ವರ್ಷ ಬರ್ತಾ ಇದ್ದೇನೆ, 3 ವರ್ಷ ನೋಡ್ತಾ ಇದ್ದೇನೆ, ಇಂದೆಲ್ಲ ನಾಳೆ ಇದಕ್ಕೆ ಒಂದು ಫಲ ಸಿಗ್ಬಹುದು ನನಗೆ ಅಂತೇಳಿ ಆತನು ಹೇಳುವಾಗ, ಅಲ್ಲಿ ಕಡಿದು ಹಾಕು ಅಂತ ಹೇಳುವಾಗ ಅಲ್ಲಿ ತೋಟಗಾರನೇ, ಬೇಡ, ಈ ಒಂದು ವರ್ಷ, ಇವತ್ತು ನನಗೂ ನಿಮಗೂ ಈ ಒಂದು ವರ್ಷ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ಈ ಒಂದು ಹೊಸ ವರ್ಷದಲ್ಲಿ ನಮ್ಮ ಮೇಲೆ ಅನೇಕ ಜವಾಬ್ದಾರಿಗಳಿವೆ. ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಕ್ರಿಸ್ತ ಯೇಸುವಿನಲ್ಲಿ. ಹೀಗಿರುವಾಗ ನಾವು ಕೂಡ ಫಲಗಳನ್ನು ಕೊಡಬೇಕೆಂಬುದಾಗಿ ದೇವರು ನಿರೀಕ್ಷಿಸ್ತಾನೆ. ದೇವ ಮಕ್ಕಳು ಫಲ ಕೊಡಬೇಕೆಂಬುದಾಗಿ ದೇವರು ನಿರೀಕ್ಷಿಸ್ತಾನೆ. ಯಾರನ್ನು ಆತನು ಆರಿಸಿ ತೆಗೆದುಕೊಂಡನೋ, ಅಥವಾ ಈ ಸಾಮ್ಯದ ರೂಪದಲ್ಲಿ ನಾವು ಬರುವುದಾದರೆ, ಆತನು ನಮ್ಮನ್ನು ಒಂದು ತೋಟದಲ್ಲಿ ನಟ್ಟಿದ್ದಾನೋ, ದೇವರ ರಾಜ್ಯದಲ್ಲಿ ನಮ್ಮನ್ನು ನಟ್ಟಿದ್ದಾನೋ, ದೇವರ ರಾಜ್ಯದಲ್ಲಿ ನಮ್ಮನ್ನು ಇರಿಸಿದ್ದಾನೋ, ಅಲ್ಲಿ ನಾವು ಫಲ ಕೊಡಬೇಕೆಂಬುದಾಗಿ ಅಲ್ಲಿ ವಾಕ್ಯ ಅಲ್ಲಿ ನಮಗೆ ಪ್ರಬೋಧಿಸಿ, ಅಥವಾ ಆ ನೀತಿ ಕಥೆ ನಮಗೆ ಹೇಳಿಕೊಡುತ್ತದೆ. ಅಲ್ಲಿ ನೋಡುವಾಗ ಹಣ್ಣು ಅಥವಾ ಫಲ ಎನ್ನುವಂಥದ್ದು ಅದು ಆಧ್ಯಾತ್ಮಿಕ ವಿಚಾರಕ್ಕೆ ಅದು ಸಂಬಂಧಪಟ್ಟದ್ದಾಗಿದೆ. ಹಣ್ಣು, ಫಲ ನೋಡುವಾಗ ಅನೇಕರಿಗೆ ಇವತ್ತು ಫಲ ಕೊಡದಂತೆ ಅನೇಕ ವಿಚಾರಗಳು ಅಡ್ಡಿ ಮಾಡುವುದುಂಟು. ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ ಗೊತ್ತಿದೆ, ನಾವು ದೇವರ ಮಕ್ಕಳು ಎಂಬುದಾಗಿ ಗೊತ್ತಿದೆ, ನಮ್ಮನ್ನು ದೇವರ ರಾಜ್ಯ ಅಥವಾ ತೋಟದಲ್ಲಿ ನಮ್ಮನ್ನು ದೇವರು ಇಟ್ಟಿದ್ದಾನೆ ಎನ್ನುವಂಥದ್ದು ಗೊತ್ತಿದೆ. ಗೊತ್ತಿದ್ದು ಕೂಡ ಫಲಗಳನ್ನು ಕೊಡದೆ ನಾವು ಹೀಗೇ ಜೀವನ ಮಾಡುವುದುಂಟು. ಆದರೆ ಇಲ್ಲಿ ದೇವರು ನಮ್ಮನ್ನು ಎಚ್ಚರಿಸುವಂಥದ್ದು, ಇನ್ನೊಂದು ವರ್ಷ ಮಗನೇ ಮಗಳೇ ನಾನು ನಿನಗೆ ಕೊಡ್ತಾ ಇದ್ದೇನೆ, ನಿನ್ನಲ್ಲಿ ನಾನು ಫಲವನ್ನು ನಿರೀಕ್ಷಿಸ್ತಾ ಇದ್ದೇನೆ. ಅದಕ್ಕೆ ಅಲ್ಲಿ ಕೆಲವು ಸಲ ನಮಗೆ ಕೇಳುವಂಥ ವಾಕ್ಯಗಳು ನಮಗೆ ಸರಿಯಾಗಿ ಕೇಳದ ಹಾಗೆ ನಮ್ಮ ಕಿವಿ ಶುದ್ಧವಾಗಿರುವುದಿಲ್ಲ ಎಂಬುದಾಗಿ ಒಂದು ಕಡೆಯಲ್ಲಿ ಸ್ಟೆಫನನ್ನು ಹೇಳುತ್ತಾನೆ. ಆತನು ಅಪೊಸ್ತಲ ಕೃತ್ಯ 7ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಚಂಡಿಗಳೇ, ಮನಃಶುದ್ಧಿಯೂ ಕರ್ಣಶುದ್ಧಿಯೂ ಇಲ್ಲದವರೇ. ನೋಡ್ರಿ, ಮನಃಶುದ್ಧಿಯೂ ಕರ್ಣಶುದ್ಧಿಯೂ ಇಲ್ಲದವರೇ. ಕರ್ಣಶುದ್ಧಿ ಅಂತ ಹೇಳಿದರೆ ಅಲ್ಲಿ ನಾವು ಇನ್ನೊಂದು ಟ್ರಾನ್ಸ್ಲೇಷನ್ಗೆ ಹೋಗುವಾಗ, ಎಷ್ಟು ಹಠಮಾರಿಗಳು ನೀವು, ಎಂಥ ಕಠಿಣ ಹೃದಯಗಳು ನೀವು, ದೇವರ ಸಂದೇಶಕ್ಕೆ ಎಷ್ಟು ಕಿವಿಡುವರು ನೀವು ಎಂಬುದಾಗಿ ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತೇವೆ. ಅಂದರೆ ಕರ್ಣಶುದ್ಧಿ ಅಂತ ಹೇಳಿದರೆ ದೇವರ ಸಂದೇಶಕ್ಕೆ, ದೇವರ ಮಾತಿಗೆ ಅದು ಕಿವಿಡರಾಗಿ ಬಿಡ್ತೇವೆ. ಕರ್ಣಶುದ್ಧಿ ಇಲ್ಲದವರು, ದೇವರ ವಾಕ್ಯವನ್ನು ಸರಿಯಾಗಿ ಕೇಳಲಿಕ್ಕೆ ಇಷ್ಟ ಇಲ್ಲದವರು, ಇವರಿಗೆ ಫಲ ಕೊಡಲಿಕ್ಕಾಗುವುದಿಲ್ಲ. ಅದು ದೇವರು ನಮ್ಮಲ್ಲಿ ಇವತ್ತು ಫಲವನ್ನು ನಿರೀಕ್ಷಿಸ್ತಾನೆ. ನಾವು ಹೇಳುವುದುಂಟು, ಅವನು ಕೇಳುವುದಿಲ್ಲ, ಅವನು ಯಾರ ಮಾತು ಕೇಳುವುದಿಲ್ಲ ಅಂತ ಹೇಳಿದ್ರೆ ಅವನ ಜೀವನದಲ್ಲಿ ಅದು ಅನುಸರಿಸುವುದಿಲ್ಲ ಅಂತ ಲೆಕ್ಕ. ನಾವು ಮಕ್ಕಳು ಆಯ್ ಕೇಣುಜೆ ತುಳುವಲ್ಲಿ ಹೇಳುವುದುಂಟು, ಆಯ್ ಕೇಣುಜೆ, ಅಥವಾ ಅವನು ಕೇಳುವುದೇ ಇಲ್ಲ ಯಾರ ಮಾತು ಕೂಡ. ಅಂದರೆ ಜೀವನದಲ್ಲಿ ಬೇರೆಯವರ ಅಥವಾ ಪೇರೆಂಟ್ಸ್ಗಳ, ತಂದೆ ತಾಯಿಗಳ, ಸಹೋದರರ ಮಾತುಗಳನ್ನು ಕೇಳದೆ ನಡೆಯುವವರಿಗೆ ನಾವು ಹೇಳುತ್ತೇವೆ ಇಲ್ಲಿ ಈ ಲೋಕದಲ್ಲಿ ಹೇಳುವಂಥ ಅವನು ಕೇಳುವುದಿಲ್ಲ ಎಂಬುದಾಗಿ. ಅದೇ ರೀತಿ ಇಲ್ಲಿ ನಾವು ನೋಡುತ್ತೇವೆ, ಕರ್ಣಶುದ್ಧಿ ಇಲ್ಲದವರು ಎಂಬುದಾಗಿ ಸ್ಟೆಫನನ್ನು ಹೇಳುವಂಥ ಮಾತು. ಹಾಗಾದರೆ ಒಬ್ಬ ವ್ಯಕ್ತಿ, ದೇವ ಮಗನು
ದೇವರ ಫಲಗಳನ್ನು ಕೊಡಬೇಕಾದ್ರೆ ಪ್ರಥಮವಾಗಿ ಅವನು ಏನು ಮಾಡಬೇಕಂತ ಹೇಳಿದ್ರೆ, ಅವನು ದೇವರ ವಾಕ್ಯವನ್ನು ಕೇಳಬೇಕು. ಆ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಅದರಂತೆ ನಡೆಯಬೇಕು. ಈಗ ನಾವು ಫಲವನ್ನು ಕೊಡ್ತು. ಅದೇ ರೀತಿಯಲ್ಲಿ ದೇವರು ನನ್ನನ್ನು ನಿಮ್ಮನ್ನು ಕೂಡ ಕರೆದಾಗ ನಾವು ಹಿಂದೆ ಫಲ ಕೊಡದ ವ್ಯಕ್ತಿಗಳಾಗಿದ್ದೆವು. ನಾವು ಹೊಸದಾಗಿ ಹುಟ್ಟುವಾಗ ನಮ್ಮೊಳಗೊಂದು ವಿನ್ಯಾಸವನ್ನು ಮಾಡುತ್ತಾನೆ, ನಮ್ಮೊಳಗೆ ಒಂದು ಪರಿವರ್ತನೆ ಮಾಡುತ್ತಾರೆ. ನಾವು ಅದಕ್ಕೆ ಮೊದಲನಾಗಿ ನಾವು ದೇವರಿಗೆ ವಿಧೇಯರಾಗಬೇಕು. ಆಗ ದೈವಿಕತೆಯ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ. ಪ್ರಿಯರೇ, ದೈವಿಕತೆಯ ಫಲಗಳನ್ನು ಕೊಡಬೇಕಾದ್ರೆ ನಾವು ಕೇಳಬೇಕು, ಆಮೇಲೆ ವಿಧೇಯರಾಗಬೇಕು. ಈ ರೀತಿ ನಾವು ಹೋಗುವಾಗ ದೈವಿಕ ಫಲವನ್ನು ಕೊಡಬಹುದು ಎಂಬುದಾಗಿ ನಾವು ನೋಡುತ್ತೇವೆ. ಫಲಗಳಂತ ನೋಡುವಾಗ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಮರಕ್ಕೆ ಹೋಲಿಸಿ ಅನೇಕ ಸಂಗತಿಗಳು ಬರೆದದ್ದು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ನಾವು ನೋಡುವುದಾದರೆ ಕೀರ್ತನೆಗಾರನು ಬರೀತಾನೆ, 1ನೇ ಅಧ್ಯಾಯ 3ನೇ ವಚನ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂದರೆ ಮರಕ್ಕೆ ಹೋಲಿಸುವಂಥದ್ದು, ವ್ಯಕ್ತಿಯನ್ನು ಮರಕ್ಕೆ ಹೋಲಿಸಿ ಅಂಥ ಜೀವನವೊಂದಾಗಿರ್ತದೆ. ಅವನು ನೀರಿನ ಕಾಲುವೆಯಲ್ಲಿ ಅಲ್ಲಿರುವಂಥ ಮರಕ್ಕೆ, ಅಂದರೆ ಅಷ್ಟು ಬೆಳೆಯುತ್ತಾನೆ. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ, ಖಾಲಿ ಮರ ಬೆಳೆಯುವುದು ಮಾತ್ರವಲ್ಲ, ಫಲಗಳು ಕೂಡ ಕಂಡು ಬರಬೇಕು. ಅನೇಕರು ನಾವು ಬೆಳೆಯುತ್ತೇವೆ, ಅಲ್ಲಿ ಕೂಡ ಆ ಯಜಮಾನನು ಬರುವಾಗ ಮರ ಬೆಳೆದಿತ್ತು, ಫಲ ಕೊಡಲಿಲ್ಲ. ಇಲ್ಲಿ ನಾವು ನೋಡುತ್ತೇವೆ, ಅಂಥ ಮರವು ತಕ್ಕ ಕಾಲದಲ್ಲಿ ಫಲಗಳನ್ನು ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಅಂದರೆ ಒಂದು ಮನುಷ್ಯನನ್ನು ಹೋಲಿಸ್ತದೆ ಮರ. ಯೆರೆಮೀಯನ ಗ್ರಂಥದಲ್ಲಿ ಕೂಡ ಅದೇ ರೀತಿ ನಾವು ನೋಡ್ತೇವೆ. 17ನೇ ಅಧ್ಯಾಯ 7ನೇ ವಚನ ಮತ್ತು 8ನೇ ವಚನ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ, ಧಗೆಗೆ ಅಂತ ಹೇಳಿದ್ರೆ ಬರುವಂಥ ಯಾವುದೇ ಸಮಸ್ಯೆಗಳಿಗೆ ಭಯಪಡದೆ ಹಸುರೆಲೆಗಳನ್ನು, ಆ ಸಮಯದಲ್ಲಿ ಕೂಡ ಹಸುರೆಲೆಗಳನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಸದಾ ಫಲ. ಕೆಲವು ಸಮಯದಲ್ಲಿ ಮಾತ್ರ ಫಲ ಕಾಣ್ತದೆ. ಕೆಲವರ ಫಲ ಸಭೆಯೊಳಗಿರುವಾಗ ಮಾತ್ರ ಕಾಣ್ತದೆ. ಪ್ರೀತಿ ಎಲ್ಲ ಫಲಗಳು ಅಲ್ಲಿ ಕಾಣ್ತದೆ. ಅಲ್ಲಿಂದ ಹೊರಗೆ ಬಂದರೆ ಫಲಗಳಿರುವುದಿಲ್ಲ, ಬೇರೆ ಫಲ ಬಂದು ಬಿಡ್ತದೆ. ಯಾರಿಗೂ ಉಪಯೋಗವಾಗದಂಥ ಫಲಗಳಲ್ಲಿರ್ತದೆ. ಇಲ್ಲಿ ಹೇಳುವಂಥದ್ದು ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು ಎಂಬುದಾಗಿ. ಹಾಗಾದರೆ ಒಂದು ಮನುಷ್ಯನನ್ನು ದೇವರ ವಾಕ್ಯ ಕೆಲವೊಂದು ಕಡೆಯಲ್ಲಿ ಮರಕ್ಕೆ ಹೋಲಿಸ್ತದೆ. ಅದೇ ರೀತಿ ಇಲ್ಲಿ ಕೂಡ ನಾವು ನೋಡುವುದಾದರೆ ಈ ಒಂದು ಅಂಜೂರದ ಮರ ಕೂಡ ಒಂದು ಮನುಷ್ಯನನ್ನು ಹೋಲಿಸಿ ಈ ಒಂದು ನೀತಿಕತೆಯನ್ನು ಯೇಸು ಸ್ವಾಮಿ ಹೇಳುತ್ತಾರೆ. ಈ ಒಂದು ವರ್ಷದಲ್ಲಿ ಫಲ ಕೊಡದಿದ್ದರೆ ಕಡಿದಾಕಬಹುದು ಎಂಬುದಾಗಿ ಅಲ್ಲಿ ಹೇಳುವಂಥ ಮಾತು. ಹಾಗಾದರೆ ದೇವರು ನಮಗೆ ಇನ್ನೊಂದು ವರ್ಷ ಕೊಟ್ಟಿದ್ದಾನೆ. 1 more year, ಒಂದು ವರ್ಷ. ಹಾಗಾಗಿ ಆಧ್ಯಾತ್ಮಿಕ ಜೀವನ ಯಾವಾಗಲೂ ಕೂಡ ಅದು ಫಲಭರಿತವಾಗಿರಬೇಕು. ಏನು ಆಧ್ಯಾತ್ಮಿಕ ಫಲ ಎಂಬುದಾಗಿ ನಾವು ನೋಡುವಾಗ, ಆತ್ಮಿಕ ಜೀವನವನ್ನು ನಡೆಸುವ ಕ್ರೈಸ್ತರು ತಮ್ಮ ಜೀವನದಲ್ಲಿ ಬೆಳಕಿನ ಫಲವನ್ನು ತರಲು ಮತ್ತು ಅವರ ಸುತ್ತಲಿರುವವರ ಮೇಲೆ ಅದರ ಗುರುತು ಬಿಡಲು ದೇವರು ನಿರೀಕ್ಷಿಸ್ತಾನೆ. ಬೆಳಕಿನ ಫಲ ಕೊಡುವುದು ಅಷ್ಟು ಮಾತ್ರವಲ್ಲ, ಒಬ್ಬ ಕ್ರೈಸ್ತ ಮಗು ಜೀವನ ಮಾಡುವಂಥ ಅವನ ಸುತ್ತಲೂ ಅವನ ಪರಿಸರದಲ್ಲಿ ಈ ಫಲ ಇತರರಿಗೆ ಅದು ಬೆಳಕಾಗಿ ಇತರ ಜೀವನಕ್ಕೆ ಒಳ್ಳೆಯದಾಗಿ ಇರುವಂತೆ ದೇವರು ನಿರೀಕ್ಷಿಸ್ತಾನೆ. ಫಲ ಯಾವತ್ತೂ ಕೂಡ ಮರಕ್ಕೆ ಅಲ್ಲ ಪ್ರಿಯರೇ, ಫಲ ಇತರರಿಗೆ.
ಫಲ ಇತರರಿಗೆ. ಅಲ್ಲಿ ಸೆಲ್ಫಿಶ್ ಇಲ್ಲ. ಮರ ಯಾವತ್ತೂ ಹೇಳುವುದಿಲ್ಲ ಈ ಫಲ ನನ್ನದು, ಯಾರು ಮುಟ್ಟಬಾರದು ಎಂಬುದಾಗಿ. ಫಲ ಯಾವಾಗಲೂ ಇತರರಿಗೆ. ಹಾಗಾಗಿ ನಮ್ಮ ಸುತ್ತಲೂ ಇರುವಂಥ ಜನರಿಗೆ, ಸುತ್ತಲೂ ಇರುವಂಥ ಮನೆಯವರಿಗೆ, ಸುತ್ತಲೂ ನಮ್ಮ ಸುತ್ತಮುತ್ತ ಇರುವಂಥ ಜನರಿಗೆ ನನ್ನ ನಿಮ್ಮ ಮೂಲಕ ದೇವರ ಫಲಗಳು ಅದು ಕಂಡು ಬರಬೇಕು. ಅಲ್ಲಿ ಹೇಳುವಂಥ ಮಾತು. ಅದಕ್ಕೆ ದೇವರಿಗೆ ಇದೆಲ್ಲ ಕಂಡು ಬರಬೇಕಾದ್ರೆ ಇನ್ನೊಂದು ವಿಚಾರ ಬೇಕು. ಪ್ರಥಮ ಫಲ ಏನು ಗೊತ್ತಾ? ಒಬ್ಬ ದೇವ ಮಗುವಿನ ದೇವರು ನೋಡುವಾಗ ಪ್ರಥಮ ಫಲ ಏನಂತ ಹೇಳಿದ್ರೆ ಅವನಲ್ಲಿ ಒಂದು ಪಶ್ಚಾತ್ತಾಪದ ಹೃದಯ ಬೇಕು. ಪಶ್ಚಾತ್ತಾಪದ ಹೃದಯ. ಯಾವ ವ್ಯಕ್ತಿಗೆ ಪಶ್ಚಾತ್ತಾಪದ ಹೃದಯ ಇಲ್ಲವೋ ಅವನಿಗೆ ಫಲ ಕೊಡಲಿಕ್ಕಾಗುವುದಿಲ್ಲ. ಅಲ್ಲಿ ಹೇಳ್ತದೆ, ನಾನು ಅಗಿಯುವಾಗ ನೋವಾಗ್ತದೆ. ಅಲ್ಲಿ ಸುತ್ತಲೂ ಅಗಿದು ನಾನು ಅದಕ್ಕೆ ಗೊಬ್ಬರವ, ರಸಗೊಬ್ಬರವ, ಯಾವುದಾದ್ರೂ ಒಳ್ಳೆ ಗೊಬ್ಬರ ಹಾಕಿ ನೆಕ್ಸ್ಟ್ ಇಯರ್ಗೆ ನಾನು ಸಟ್ಟು ಮಾಡಿಡ್ತೇನೆ ದೇವರೇ ಅಥವಾ ಯಜಮಾನನೇ ಎಂಬುದಾಗಿ ತೋಟಗಾರನು ಹೇಳ್ತಾನೆ. ಇಲ್ಲಿ ನಮಗೆ ಪಶ್ಚಾತ್ತಾಪ ಅಂತ ಹೇಳುವಾಗ ಅಲ್ಲಿ ನಾವು ಪಶ್ಚಾತ್ತಾಪ, ಒಂದು ವ್ಯಕ್ತಿ ತನ್ನ ಜೀವನದಲ್ಲಿ ಪಶ್ಚಾತ್ತಾಪ ಪಡದೇ ಇರುವುದಾದರೆ ಅವನು ಫಲ ಕೊಡಲಿಕ್ಕಾಗುವುದಿಲ್ಲ. ಇಲ್ಲಿ ನೋಡಿದ್ರೆ ಮತ್ತಾಯನ ಬರೆದ ಸುವಾರ್ತೆ 3:8 ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ನಿಮ್ಮ ಮನಸ್ಸು ದೇವರ ಕಡೆಗೆ, ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಇನ್ನೊಂದು ಟ್ರಾನ್ಸ್ಲೇಷನ್ ಹೀಗೆ ಹೇಳ್ತದೆ, ನೀವು ಮಾನಸಾಂತರ ಹೊಂದಿರುವಿರಿ ಎಂಬುದಕ್ಕೆ ಯೋಗ್ಯವಾದ ಫಲವನ್ನು ತೋರಿಸಿರಿ. ನೀವು ಮಾನಸಾಂತರ ಹೊಂದಿದ್ದೀರಿ ಎಂಬುದಕ್ಕೆ ಯೋಗ್ಯವಾದ ಫಲದಿಂದ ನೀವು ತೋರಿಸಿರಿ. ಹಾಗಾದರೆ ಫಲ ಕೊಡಬೇಕಾದ್ರೆ ಪ್ರಾಮುಖ್ಯವಾದದ್ದು ಪಶ್ಚಾತ್ತಾಪ ಅಥವಾ ಮಾನಸಾಂತರ. ಯಾವ ವ್ಯಕ್ತಿ ಮಾನಸಾಂತರ ಪಡುವುದಿಲ್ವೋ, ಯಾವ ವ್ಯಕ್ತಿ ಪಶ್ಚಾತ್ತಾಪ ಪಡುವುದಿಲ್ವೋ ಅವನಿಂದ ಫಲಗಳನ್ನು ನಿರೀಕ್ಷಿಸಲಿಕ್ಕೆ ಆಗುವುದಿಲ್ಲ. ಹೌದು ಪ್ರಿಯರೇ, ನಾವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ ಮೇಲೆ ನಾವು ಪಶ್ಚಾತ್ತಾಪ ಪಡಲೇಬೇಕು. ನಂತರ ದೃಢವಾಗಿ ಕ್ರಿಸ್ತನನ್ನು ಅನುಸರಿಸಬೇಕು, ದೃಢವಾಗಿ ನಿಲ್ಲಬೇಕು. ಕ್ಷಾಮ ಕಾಲದಲ್ಲಿಯೂ ದಗದಗೇನ ಅಗ್ನಿ ಬರುವಾಗಲೂ, ದಹಿಸುವ ವಿಚಾರಗಳು ಬರುವಾಗಲೂ ದೃಢವಾಗಿ ನಿಂತು ಕ್ಷಾಮ ಕಾಲದಲ್ಲಿ ಯಾವ ರೀತಿ ನಾವು ನಿಲ್ಲಬೇಕೆಂಬುದಾಗಿ ವಾಕ್ಯ ಕೂಡ ನಮಗೆ ಹೇಳಿಕೊಡುತ್ತದೆ. ಅಂತ ಮರಕ್ಕೆ ಹೋಲಿಸಿ ನಮಗೆ ಹೇಳುತ್ತದೆ. ಯಾವುದಕ್ಕೂ ಹೆದರದೆ ದೃಢವಾಗಿ ನಿಲ್ಲುವ, ಅದಕ್ಕೆ ಅನುಸರಿಸುವಂಥದ್ದು. ಮತ್ತು ನಾವು ಪವಿತ್ರಾತ್ಮನಿಗೆ ಒಳಪಟ್ಟಾಗ, ಯೇಸು ಕ್ರಿಸ್ತನ ಅನುಸರಿಸಿ ಪವಿತ್ರಾತ್ಮನಿಗೆ ಒಳಪಟ್ಟಾಗ ನಾವು ಆತನಂತೆ ಆಗಲಿಕ್ಕೆ ನಮ್ಮ ಪ್ರಯತ್ನಗಳು ಮಾಡಬೇಕು. ದೇವರು ಇವತ್ತು ಆರಿಸಿಕೊಂಡದ್ದು ಪ್ರತಿಯೊಬ್ಬ ಯೇಸು ಕ್ರಿಸ್ತನಂತೆ ಕಾಣಬೇಕೆಂಬುದಾಗಿ. ಕ್ರಿಸ್ತ ಯೇಸುವಿನ ಹಾಗೆ ನಾನು ನೀವು ಕಾಣಬೇಕೆಂಬುದಾಗಿ ದೇವರು ಬಯಸ್ತಾನೆ. ಆ ಮಟ್ಟಕ್ಕೆ ನಾವು ಹೋಗಬೇಕು. ದಿನ ದಿನ ನಾವು ನೂತನವಾಗುತ್ತಾ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನ ಬೋಧನೆಗಳು, ಕರ್ತನ ದೇವರ ವಾಕ್ಯವನ್ನು ನಾವು ಅಳವಡಿಸಿಕೊಂಡು ದಿನ ನಾವು ಆತನಂತೆ ಆಗಲಿಕ್ಕೆ. ಅದಕ್ಕೋಸ್ಕರ ಗಲಾತ್ಯ ಪುಸ್ತಕದಲ್ಲಿ ಬರೆಯುವ ಪೌಲನು ಹೇಳಿತು, ಕ್ರಿಸ್ತನ ಸಾರೂಪ್ಯಕ್ಕೆ ಬರುವ ತನಕ ನಾನು ನಿಮಗೋಸ್ಕರ ಪ್ರಸವ ವೇದನೆ ಪಡುತ್ತೇನೆ. ಅಂದರೆ ಕ್ರಿಸ್ತನ ಸಾರೂಪ್ಯ, ಲೈಕ್ ಎ ಕ್ರೈಸ್ಟ್ ನಾವು ಆಗಬೇಕೆಂಬುದಾಗಿ ದೇವರು ಬಯಸ್ತಾನೆ ಪ್ರಿಯ. ಅದಕ್ಕೋಸ್ಕರ ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಮಾತು ಹೇಳ್ತದೆ, ಮರದ ಬಗ್ಗೆನೇ ಮಾತಾಡೋದಾದ್ರೆ 12:33 ಮರ ಒಳ್ಳೆಯದಂದರೆ ಅದರ ಫಲವು ಒಳ್ಳೆಯದನ್ನಿರಿ, ಮರ ಹುಳುಕು ಅಂದರೆ ಅದರ ಫಲವು ಹುಳುಕು ಅನ್ನಿರಿ. ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ಮರದ ಗುಣ ಗೊತ್ತಾಗುವುದು ಅದರ ಫಲದಿಂದಲೇ. ಈ ಮರ ಇಂಥ ಹಣ್ಣೇ ಕೊಡ್ತದೆ ಎಂಬುದಾಗಿ ಅದರ ಫಲ ತಿನ್ನುವಾಗಲೇ ನಮಗೆ ಗೊತ್ತಾಗುತ್ತೆ. ನಮ್ಮ ಫಲಗಳು ಇತರರಿಗೆ ನಾವು ಕೊಡುವಾಗ ಅದು ಹುಳುಕಾಗಿರಬಾರದು ಪ್ರಿಯರೇ. ಅದು ಅವರ ಜೀವನದಲ್ಲಿ ಸಿಹಿ ತರುವಂಥದ್ದಾಗಿರಬೇಕು, ಅವರ ಜೀವನದಲ್ಲಿ ಬೆಳಕು ತರುವಂಥದ್ದಾಗಿರಬೇಕು. ಹಾಗಾದರೆ ಈ ಫಲ ಎಲ್ಲಿದೆ, ಈ ಮರ ಎಲ್ಲಿದೆ, ಆ ಕೊಂಬೆ ಎಲ್ಲಿಗೆ ಕನೆಕ್ಟ್ ಆಗಿದೆ?
ನಾವು ನೋಡುವಾಗ ಯೋಹಾನ ಸುವಾರ್ತೆಯಲ್ಲಿ ಅಲ್ಲಿ ಹೇಳ್ತೇವೆ 15ನೇ ಅಧ್ಯಾಯ 5ನೇ ವಚನದಲ್ಲಿ, ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು, ಒಬ್ಬ ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಯಾವಾಗ ಫಲ ಕೊಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ, ಅವನು ನನ್ನಲ್ಲಿ ನೆಲೆಗೊಂಡಿದ್ದರೆ ಮಾತ್ರ, ಅಥವಾ ದೇವರಲ್ಲಿ, ಯೇಸು ಕ್ರಿಸ್ತನಲ್ಲಿ, ದೇವರ ವಾಕ್ಯದಲ್ಲಿ ನೀವು ನೆಲೆಗೊಂಡಿರುವಾಗ, ಇಲ್ಲಿಂದ ಹೇರಿಕೊಂಡಿರುವಂಥ ಎಲ್ಲ ವಿಚಾರಗಳು ನಮ್ಮ ಜೀವನದಲ್ಲಿ ಫಲಗಳನ್ನು ಕೊಡುವಂಥದ್ದಾಗುತ್ತದೆ. ಪ್ರಿಯರೇ, ಫಲ ಇಲ್ಲದಿದ್ದರೆ ನಾವು ಕಡಿಯಲ್ಪಡ್ತೇವೆ. ಕಡದ ಒಂದೊಂದು ಕೊಂಬೆಗಳು ಕೂಡ ನಾನು ಹೇಳ್ತೇನೆ, ಅದಕ್ಕೆ ಜೀವ ಇರುವುದಿಲ್ಲ. ಕಡಿದು ಹಾಕಲ್ಪಟ್ಟಂಥ ಕೊಂಬೆಗಳು ಏನಾಗ್ತದೆ ಅಂತ ಹೇಳಿದರೆ, ಅದು ದಿನ ದಿನ ಬಿಸಿಲಿಗೆ, ಚಳಿಗೆ, ಅದು ದಿನ ದಿನ ಅದು ಭಾಳಷ್ಟು ಸಮಸ್ಯೆಗಳಿಗೆ ಅದು ಒಳಗಾಗಿ ಬಿಡುತ್ತದೆ. ಯಾಕಂದರೆ ಅದು ಕಡಿಯಲ್ಪಟ್ಟಿದೆ. ಅದು ಕೇವಲ ಬೆಂಕಿಗೆ ಮಾತ್ರ ಅದಕ್ಕೆ ಹಾಕಲಿಕ್ಕಿರುವಂಥದ್ದು. ಅದು ನಾವು ಕಡಿದು ಹಾಕಲ್ಪಡದೆ ನಾವು ಯಾವಾಗಲೂ ದೇವರಲ್ಲೇ ಇರಬೇಕೆಂಬುದಾಗಿ ಆತನು ಹೇಳುತ್ತಾನೆ. ಇನ್ನೊಂದು ವರ್ಷ, 1 more year. ಹಾಗಾಗಿ ಗಲಾತ್ಯ ಪುಸ್ತಕದಲ್ಲಿ ನಾವು ನೋಡುವಾಗ ಫಲ ಎನ್ನುವಂಥದ್ದು ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ನಾನು ಯಾವ ರೀತಿಯ ಫಲಗಳನ್ನು ನಾನು ಕೊಡಬೇಕು, ದೇವ ಮಗು ಯಾವ ರೀತಿಯ ಫಲಗಳು ಕೊಡಬೇಕಂತ ನೋಡುವಾಗ 3 ಅಲ್ಲಿ ನಾವು ನೋಡ್ತೇವೆ. ಗಲಾತ್ಯ 5:22, ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ. ನಾನು ಯಾವಾಗಲೂ ಹೇಳುವಂಥ ಒಂದು ಮಾತು, ದ ಕ್ರಿಶ್ಚಿಯನ್ ಲೈಫ್ ಅಥವಾ ಕ್ರಿಸ್ತಿಯ ಜೀವನದಲ್ಲಿ ಪ್ರಾಮುಖ್ಯವಾದದ್ದು ಪ್ರೀತಿ. ದ ಫೌಂಡೇಶನ್, ಅಡಿಪಾಯ, ಅದೇ ನಮಗೆ ಪ್ರಾಮುಖ್ಯವಾಗಿರುವಂಥದ್ದು, ಅದು ಪ್ರೀತಿ. ಇದು ದೇವರಾತ್ಮನ ಪ್ರಥಮ ಫಲ. ಒಬ್ಬ ವ್ಯಕ್ತಿ ಪಶ್ಚಾತ್ತಾಪಪಟ್ಟು ದೇವರಲ್ಲಿ ವಿಧೇಯನಾಗಿ ಮುಂದೆ ನಡೆಯುವಾಗ ಅವನಲ್ಲಿ ಕಂಡು ಬರುವಂಥ ಪ್ರಥಮ ಫಲ ಪ್ರೀತಿ. ಯಾವ ವ್ಯಕ್ತಿಗೆ ಪ್ರೀತಿ ಇಲ್ಲವೋ ಅವನು ಫೌಂಡೇಶನ್ ಮೇಲೆ ಕಟ್ಟುತ್ತಾ ಇಲ್ಲ. ಅವನದು ಯಾವಾಗ ಬೇಕಿದ್ರೂ ಅದು ಬಿದ್ದೋಗಬಹುದು. ದ ಫೌಂಡೇಶನ್ ಲವ್, ದೇವರ ಪ್ರೀತಿ. ದೇವರಾತ್ಮ ಉಂಟಾಗುವ ಫಲವೇನೆಂದರೆ ಪ್ರೀತಿ. ಆಮೇಲೆ ಸಂತೋಷ. ನಮ್ಮ ಸಂತೋಷ ಇತರರಿಗೆ ಹಂಚುವಂಥದ್ದು. ಆ ಸಂತೋಷ ನಾವು ಮಾತ್ರ ಇಟ್ಟುಕೊಳ್ಳುವಂಥದ್ದಲ್ಲ, ಇತರರಿಗೆ ಹಂಚುವಂಥದ್ದು. ಮರ ತನ್ನ ಹಣ್ಣು ಯಾವತ್ತೂ ತಾನೇ ಇಟ್ಟುಕೊಳ್ಳುವುದಿಲ್ಲ, ಇತರರಿಗೆ. ಸಮಾಧಾನ, ಇತರ ಜೀವನದಲ್ಲಿ ಸಮಾಧಾನವನ್ನು ನಾವು ಬಿತ್ತುವಂಥದ್ದು, ಸಮಾಧಾನ ಪಡಿಸುವಂಥದ್ದು. ಅದಕ್ಕೆ ಮತ್ತಾಯನ ಸುವಾರ್ತೆಯಲ್ಲಿ ಹೇಳುವಂಥದ್ದು, ಸಮಾಧಾನ ಪಡಿಸುವವರು ಧನ್ಯರು, ಇವರು ದೇವರ ಮಕ್ಕಳು ಎಂದು ಎಣಿಸಲ್ಪಡುವರು. ಸಮಾಧಾನ ಪಡಿಸುವವರು ದೇವರ ಮಕ್ಕಳು. ಹಾಗಾಗಿ ಇಲ್ಲಿ ಹೇಳ್ತದೆ, ಸಮಾಧಾನ ನಮಗೆ, ಇತರರಿಗೆ, ನನ್ನ ಮೂಲಕ, ನಿಮ್ಮ ಮೂಲಕ. ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮದಮೆ, ಇಂಥವುಗಳೇ ಪಟ್ಟಿ ಮಾಡ್ಬೋದು ನಮಗೆ. ಇದು ನಮ್ಮ ಜೀವನದಲ್ಲಿ ಈ ಒಂದು ವರ್ಷ ದೇವರು ನಮಗೆ ಕೂಡಿಸಿಕೊಟ್ಟಾಗ ನಮ್ಮ ಜೀವನದಲ್ಲಿ ಇದು ಕಂಡು ಬರಬೇಕು. ಪ್ರಿಯರೇ, ಈ ಒಂದು ವರ್ಷದಕ್ಕೋಸ್ಕರ ದೇವರು ನನಗೆ ಕೊಟ್ಟಿದ್ದಾನೆ. ಕೊರೋನಾ, ಒಮಿಕ್ರಾನ್, ಬೇರೆ ಬೇರೆ ಸೋಂಕು ರೋಗಗಳು ಲೋಕದಲ್ಲಿ ಅಲ್ಲಿ ಹರಡುತ್ತಿರುವಂಥ ವೇಳೆಯಲ್ಲಿ ದೇವರು ನನಗೆ ನಿಮಗೆ ಇನ್ನೊಂದು ವರ್ಷವನ್ನು ಒದಗಿಸಿಕೊಟ್ಟಿದ್ದಾನೆ. ಯಾಕೆ? ನೀವು ಫಲಗಳನ್ನು ಕೊಡಬೇಕೆಂಬುದಾಗಿ. ಯಾವತ್ತೂ ಕಡಿದಾಕಬೇಕಿತ್ತು, ಆದರೆ ಕಡಿಯದೆ ನಮ್ಮನ್ನು ಇನ್ನೂ ಕೂಡ ದೇವರ ಕೊಂಬೆಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಯಾಕಂದರೆ ನಾವು ಫಲಗಳು ಕೊಡಬೇಕು ಎಂಬುದಾಗಿ. ಅದಕ್ಕೆ ಎಫೆಸ್ಯ ಪುಸ್ತಕದಲ್ಲಿ ನೋಡುವಾಗ ಅಲ್ಲಿ ಹೇಳ್ತಾರೆ, ನೀವು ಬೆಳಕಿನವರಂತೆ ನಡೆದುಕೊಳ್ಳ್ರಿ, ನೀವು ಕತ್ತಲೆಯಾಗಿ ಫಲ ಕೊಡದವರಂತೆ ನೀವು ಮಾಡಬೇಡ್ರಿ. ಎಫೆಸ್ಯ 5:9, ಬೆಳಕಿನವರಂತೆ ನಡೆದುಕೊಳ್ಳ್ರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಬೆಳಕಿನ ಫಲ, ದೇವರ ಫಲ. ಈ ಫಲಗಳು ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಪ್ರಿಯರೇ, ಇಲ್ಲಿ ಹೇಳುವಂಥ ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತೆ. ಬೆಳಕಿನ ಫಲ, ನಾವು ಫಲವನ್ನು ಕೊಡುವಂಥದ್ದವರಾಗಿದ್ದೇವೆ. ಫಲ ಕೊಡದ ಮರವನ್ನು ಕಡಿದು ಬಿಸಾಡ್ತಾರೆ. ನಾವೊಂದು ವೇಳೆ ನಮ್ಮ ಜೀವನದಲ್ಲಿ ಕೂಡ ನಾವೊಂದು ಸ್ಥಳದಲ್ಲಿ ನಮಗೆ ಭಾಳ ನಿರೀಕ್ಷೆ ಇಟ್ಟುಕೊಂಡು ಭಾಳ ಖರ್ಚು ಮಾಡಿ ಭಾಳಷ್ಟು ದೊಡ್ಡ ಹಣವನ್ನು ಅದಕ್ಕೆ ಪೇ ಮಾಡಿ ನಾವು ಒಂದು ಗಿಡ ಇದರಲ್ಲಿ ಫಲ ಬರುತ್ತದೆ ಎಂಬುದಾಗಿ ಎಣಿಸಿ
ಇದರಲ್ಲಿ ಬಹಳಷ್ಟು ಲಾಭ ಸಿಗಬಹುದು ಎಂಬುದಾಗಿ ನೆನೆಸಿ ಅದನ್ನು ನೆಟ್ಟು ಅದರಲ್ಲಿ ಫಲವನ್ನು ನಾವು ನೋಡುತ್ತಾ ಇರುವಂಥ ವೇಳೆಯಲ್ಲಿ ಪ್ರತಿ ವರ್ಷ ನೋಡುವಾಗಲೂ ಫಲವನ್ನು ಕೊಡದೇ ಇರುವುದಾದರೆ ಮೊದಲನಾಗಿ ನೀವು ನಿರಾಶೆಗೊಳ್ಳುತ್ತೀರಿ. ಮತ್ತೆ ಹೇಳ್ತೀರಿ ವೇಸ್ಟ್ ಆಯಿತು, ಇದನ್ನು ಕಡಿದು ಬಿಡುವ ಎಂಬುದಾಗಿ. ಆದರೆ ಪ್ರೀತಿಯ ದೇವಜನರೇ, ನನಗೋಸ್ಕರ ನಿಮಗೋಸ್ಕರ ಯೇಸು ಕ್ರಿಸ್ತನನ್ನು ದೇವರು ಕಳಿಸಿ ಆತನು ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡು ಇವತ್ತು ನನ್ನನ್ನು ಅಲ್ಲಿ ನಟ್ಟಿರುವಂಥ ವೇಳೆಯಲ್ಲಿ ಒಂದು ವೇಳೆ ಫಲವನ್ನು ಕೊಡದೇ ಇರುವುದಾದರೆ ಮೊದಲನಾಗಿ ದೇವರಿಗೆ ಭಾಳಷ್ಟು ಒಂದು ಪಶ್ಚಾತ್ತಾಪ ಪಡುವಂಥ ಒಂದು ರೀತಿ ಇರ್ತದೆ ಪ್ರಿಯರೇ. ಅಯ್ಯೋ ನನ್ನ ಮಕ್ಕಳು, ನನ್ನ ಮಗನು, ನನ್ನ ಮಗಳು, ನಾನು ಬಹಳ ನಿರೀಕ್ಷೆಯಲ್ಲಿದ್ದೆ, ನನ್ನ ಮಗನು ಮಗಳು ಅವರು ಫಲಗಳನ್ನು ಕೊಡುತ್ತಾರೆ ಎನ್ನುವಂಥ ನಿರೀಕ್ಷೆ ಇತ್ತು, ಆದರೆ ಫಲಗಳನ್ನು ಕೊಡುತ್ತಾ ಇಲ್ಲ. ಇದಕ್ಕೆ ಆ ಸಾಮ್ಯ, ಆ ನೀತಿಕತೆ ಹೇಳುವಂಥದ್ದು 3 ವರ್ಷದಿಂದ ನಾನು ಬಂದಿದ್ದೀನಿ. 3 ಎನ್ನುವಂಥದ್ದು ಪರಿಪೂರ್ಣವಾದ ಒಂದು ಸಂಖ್ಯೆಯಾಗಿದೆ. 3 ವರ್ಷದಿಂದ ನಾನು ಬರುತ್ತಾ ಇದ್ದೇನೆ, ನನಗೆ ಫಲ ಸಿಗ್ತಾ ಇಲ್ಲ, ನನ್ನ ನಿರೀಕ್ಷೆ ಇವತ್ತು ಅದು ನಿರಾಶೆಗೊಳಿಸ್ತಿದೆ, ಕಡಿದು ಬಿಡುವ, ಬೇಡ ಸಾಕು ಎಂಬುದಾಗಿ ಹೇಳುವಾಗ ನಮಗೋಸ್ಕರ ಪ್ರಾರ್ಥನೆ ಮಾಡುವಂಥ ಸ್ವಾಮಿ ಹೇಳುತ್ತಾರೆ, ಇನ್ನೊಂದು ವರ್ಷ ದೇವರೇ ಪ್ಲೀಸ್, ಇನ್ನೊಂದು ವರ್ಷ. ಇವತ್ತು ನನಗೂ ನಿಮಗೂ ದೇವರು ಇನ್ನೊಂದು ವರ್ಷ ಕೊಟ್ಟಿದ್ದಾನೆ. ಬೆಳಕಿನ ಫಲ ಅದು ಹೇಳ್ತದೆ, ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ದೇವರು ಏನು ಬಯಸ್ತಾನೆ ಅದನ್ನು ನಾನು ನೀವು ನಮ್ಮ ಜೀವನದ ಮೂಲಕ ಅದು ಕೊಡಬೇಕು ಪ್ರಿಯರೇ. ಈಗ ದೇವರು ನನ್ನ ನಿಮ್ಮ ಮೂಲಕ ಸಂತೋಷ ಪಡುತ್ತಾನೆ. ಫಲಗಳನ್ನು ನೋಡುವಾಗ ದೇವರು ಸಂತೋಷ ಪಡುತ್ತಾನೆ, ಫಲ ಇಲ್ಲದ ಜೀವನ ನೋಡುವಾಗ ದೇವರು ಸಂತೋಷ ಪಡುವುದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಕೊಲೋಸ್ಯ ಸಭೆಗೆ ಬರೆಯುವಾಗ ಪೌಲನು ಹೀಗೆ ಬರೆಯುತ್ತಾನೆ, 1:10 ವಚನದಲ್ಲಿ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಷಯದಲ್ಲಿಯೂ ಆತನನ್ನು ಸಂತೋಷಪಡಿಸುವರಾಗಿರಬೇಕಂತಲೂ. ನೋಡ್ರಿ, ಅಲ್ಲಿ ಹೇಳ್ತದೆ ಎಲ್ಲ ವಿಷಯದಲ್ಲಿ ಆತನು ದೇವರು ಸಂತೋಷ ಪಡಬೇಕಾದ್ರೆ ನಮ್ಮಲ್ಲಿ ಫಲ ಬೇಕು ಪ್ರಿಯರೇ. ನೀವು ಒಂದು ವೇಳೆ 10 ಗಂಟೆ 5 ಗಂಟೆ ಪ್ರಾರ್ಥನೆ ಮಾಡುವುದರಿಂದ ಆತನು ಸಂತೋಷ ಪಡುವುದಿಲ್ಲ, ಅಥವಾ ಅದು ಬೇಡ ಅಂತೇಳಿ ನನ್ನ ವಾದನೂ ಕೂಡ ಅಲ್ಲ. ನೀನು ಕೇವಲ ಓದಿ ಒಂದಷ್ಟು ಪ್ರಾರ್ಥನೆ ಮಾಡಿ ನಮ್ಮ ಜೀವನದಲ್ಲಿ ಫಲ ಇಲ್ಲದೆ ಜೀವಿಸುವುದಾದರೆ ಇದರಿಂದ ದೇವರು ಸಂತೋಷ ಪಡುವುದಿಲ್ಲ. ನೀನು 10 ಗಂಟೆ 5 ಗಂಟೆ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಿ ನೀನು ಒಂದು ವೇಳೆ ಫಲವನ್ನು ಕೊಡುವುದಾದರೆ ಇನ್ನೂ ಹೆಚ್ಚಾಗಿ ದೇವರು ನಮ್ಮಲ್ಲಿ ಸಂತೋಷ ಪಡುತ್ತಾನೆ. ನಾವು ಧಾರ್ಮಿಕ ವ್ಯಕ್ತಿಗಳಾಗಿರಬಾರ್ದು ಪ್ರಿಯರೇ, ಕೇವಲ ಧಾರ್ಮಿಕ ವ್ಯಕ್ತಿಗಳಾಗಿರಬಾರ್ದು, ನಾವು ದೇವ ಮಕ್ಕಳಾಗಿರಬೇಕು. ಆತನೇನು ಬಯಸ್ತಾನೆ ಅದನ್ನು ನಾವು ಕೊಡಬೇಕು. ಅದಕ್ಕೋಸ್ಕರ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಳ್ಳಬೇಕು ಮತ್ತು ಆತನ ಯೋಗ್ಯರಾಗಿ ನಡೆದುಕೊಂಡು, ಅಲ್ಲಿ ಹೇಳ್ತದೆ ಆತನನ್ನು ಸಂತೋಷಪಡಿಸುವರಾಗಿರಬೇಕೆಂದಲು. ಮತ್ತೆ ಹೇಳ್ತದೆ, ನೀವು ಸಕಲ ಸತ್ಕಾರ್ಯವೆಂಬ ಫಲ, ಸಕಲ ಸತ್ಕಾರ್ಯ ಅದರಲ್ಲಿ ಎಲ್ಲ ಬಂತು. ಎಲ್ಲವನ್ನು ಇತರರಿಗೆ ಏನೆಲ್ಲ ನಾವು ಒಳ್ಳೆಯದನ್ನು ಮಾಡಬೇಕು, ಸಕಲ ಸತ್ಕಾರ್ಯಗಳ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದಲೂ ಅಭಿವೃದ್ಧಿಯಾಗಿರಬೇಕೆಂತ ಅಲ್ಲಿ ದೇವರ ವಾಕ್ಯ ಹೇಳ್ತದೆ. ದೇವಜ್ಞಾನದಲ್ಲಿ ನಾವು ಈ ರೀತಿಯಾಗಿ ಅಭಿವೃದ್ಧಿ ಹೊಂದಬೇಕು. ಒಂದು ವೇಳೆ ಒಬ್ಬ ವ್ಯಕ್ತಿ ಒಳ್ಳೆ ಪ್ರಸಂಗ ಮಾಡುವ, ಒಂದು ವೇಳೆ ಒಬ್ಬ ವ್ಯಕ್ತಿ ಒಳ್ಳೆ ಪ್ರಾರ್ಥನೆ ಮಾಡುವ, ಒಂದು ವೇಳೆ ಒಬ್ಬ ವ್ಯಕ್ತಿ ಒಳ್ಳೆ ಚೆನ್ನಾಗಿ ವಾಕ್ಯಗಳನ್ನು ಓದುತ್ತಾನೆ, ಪ್ರಿಯರೇ ಇದೆಲ್ಲ ಒಳ್ಳೆಯದೇ. ಆದರೆ ಅದೇ ಸಮಯದಲ್ಲಿ ನನ್ನ ನಿಮ್ಮ ಜೀವನದಲ್ಲಿ ಫಲಗಳು ಕಂಡು ಬರದೇ ಇರುವುದಾದರೆ ದೇವರು ಸಂತೋಷಪಡ. ಅದಕ್ಕೆ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ನಾನು ನೀವು ತುಂಬಿಕೊಳ್ಳಬೇಕು. ಅದಕ್ಕೆ ಕೊಲೊಸ್ಸೆ ಸಭೆ ಬರೆಯುವಾಗ 1ನೇ ಅಧ್ಯಾಯ 10ನೇ ವಚನದಲ್ಲಿ ಬರೆಯಲ್ಪಟ್ಟದ್ದು ಪ್ರಿಯರೇ. ಹಾಗಾಗಿ ನಾವು ದೇವ ಮಕ್ಕಳು ಏನು ಮಾಡಬೇಕಂದ್ರೆ ನಮ್ಮ ಸಕಲ ಸತ್ಕಾರ್ಯಗಳಿಂದ ನಾವು ದೇವರನ್ನು ಸನ್ಮಾನಿಸಬೇಕು, ಫಲಗಳನ್ನು ಕೊಡಬೇಕು ಪ್ರಿಯರೇ. ಈ ರೀತಿಯಾದ ಫಲಗಳನ್ನು ದೇವರಿಗೆ ಯಜ್ಞವಾಗಿ ಅರ್ಪಿಸಬೇಕು. ಜೀವನವೇ, ಅದಕ್ಕೆ ಹೇಳ್ತಾರೆ ನೋಡ್ರಿ, ನನ್ನ ಜೀವನವೇ ಯಜ್ಞ. ದೇವರಿಗೆ ನಮ್ಮ ಕಾಣಿಕೆ, ದೇವರಿಗೆ ನಮ್ಮ ಬೇರೆ ವಿಚಾರಗಳಿಗಿಂತ ಇಂಟ್ರೆಸ್ಟ್ ನನ್ನ ಮೇಲೆ. ಈ ಯಜ್ಞಗಳು, ಆ ಫಲಗಳೆಂಬ ಯಜ್ಞಗಳನ್ನು ಸಮರ್ಪಿಸಿ ಆರಾಧನೆ ಮಾಡುವ. ಹಲ್ಲೆಲೂಯಾ. ಆಗ ಅಲ್ಲಿ ಹೇಳ್ತದೆ,
ಮತ್ತು ಒಬ್ಬ ವ್ಯಕ್ತಿ ಅವನ ಫಲಗಳಿಂದ ಅವನ ಆತ್ಮಗಳನ್ನು ಕೂಡ ಆಕರ್ಷಿಸ್ತಾನಂತೆ. ಬೇರೆ ನಶಿಸಿ ಹೋಗುವಂಥ ಆತ್ಮಗಳಿಗೆ ಅವನ ಫಲಗಳ ಮೂಲಕ ಅವನು ರಕ್ಷಿಸ್ತಾನೆ ಎಂಬುದಾಗಿ ಕೂಡ ವಾಕ್ಯ ಹೇಳ್ತದೆ. ನಾವು ಒಂದು ವೇಳೆ ನೋಡುವಾಗ 11ನೇ ಅಧ್ಯಾಯ 30ನೇ ವಚನ ಜ್ಞಾನೋಕ್ತಿಯಲ್ಲಿ ಹೇಳ್ತದೆ, ಧರ್ಮಾತ್ಮನ ಫಲ ಜೀವವೃಕ್ಷ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವರು. ಅಥವಾ ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ನೀತಿವಂತನ ಕಾರ್ಯಗಳು ಜೀವವುಳ್ಳ ಮರಗಳಂತಿವೆ. ನೀತಿವಂತನ ಕಾರ್ಯಗಳು ಜೀವವುಳ್ಳ ಮರಗಳಂತಿವೆ, ಜ್ಞಾನಿಯು ಆತ್ಮಗಳನ್ನು ಗೆದ್ದುಕೊಳ್ಳುವನು ಎಂಬುದಾಗಿ. ಜ್ಞಾನಿ ಅಂದರೆ ಈ ರೀತಿಯಾಗಿ ಜ್ಞಾನದಲ್ಲಿ ನಾವು ನಡೆಯುವಾಗ, ಕರ್ತನ ಚಿತ್ತದ ವಿಷಯ ತಿಳುವಳಿಕೆಯನ್ನು ತುಂಬಿಕೊಂಡು ನಾವು ನಡೆಯುವಾಗ ನಾವು ಜ್ಞಾನಿಗಳಾಗ್ತೇವೆ. ಜ್ಞಾನಿಗಳು ಆತ್ಮಗಳನ್ನು ಆಕರ್ಷಿಸುವರು ಅಥವಾ ಆತ್ಮಗಳನ್ನು ಗೆದ್ದುಕೊಳ್ಳುವರು. ಪ್ರಿಯರೇ, ಈಗ ದೇವರು ಸಂತೋಷ ಪಡುತ್ತಾನೆ. ವಾಕ್ಯ ಹೇಳ್ತದಲ್ಲ, ಒಬ್ಬ ಪಾಪಿ ರಕ್ಷಣೆ ಹೊಂದುವಾಗ ಪರಲೋಕದಲ್ಲಿ ಸಂತೋಷ. ನಿಮ್ಮ ಜೀವನದ ಮೂಲಕ ಎಷ್ಟು ಜನ ದೇವರ ಬಳಿಗೆ ಬರ್ತಾ ಇದ್ದಾರೆ, ನಿಮ್ಮ ಮಾತಿನ ಮೂಲಕ ಎಷ್ಟು ಜನ ದೇವರ ಬಳಿಗೆ ಬರ್ತಾ ಇದ್ದಾರೆ, ನಿಮ್ಮ ಸಾಕ್ಷಿ ಕೇಳುವಾಗ ಎಷ್ಟು ಜನ ದೇವರ ಬಳಿಗೆ ಬರ್ತಾ ಇದ್ದಾರೆ. ದೇವರಿಗೆ ಸಂತೋಷಪಡಿಸುವಂಥ ಸಂಗತಿ ನಾವು ಮಾಡುತ್ತಿದ್ದೇವ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಇನ್ನೊಂದು ವರ್ಷ, 1 more year ನನಗೆ ನಿಮಗೆ ದೇವರು ಕೊಟ್ಟಿದ್ದಾನೆ. 1 more year. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ನಾವು ನಮ್ಮನ್ನು ಪರೀಕ್ಷೆ ಮಾಡಬೇಕು ಪ್ರಿಯರೇ. ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ಜೀವಿಸಬೇಕು. ಈ ವರ್ಷ ಸ್ಪೆಷಲಿ 2022 ಈ ವರ್ಷ ನಾವು ನಮ್ಮನ್ನು ಪರೀಕ್ಷೆ ಮಾಡಬೇಕು. ಒಂದೇನೆಂದರೆ, ನಾವು ಕ್ರಿಸ್ತನಿಗಾಗಿ ಬದುಕುತ್ತಿದ್ದೇವಾ? ನಾವು ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿದ್ದೇವಾ? ಕಳೆದ ವರ್ಷದಲ್ಲಿ ನಾವು ಬೆಳೆದಿದ್ದೇವಾ? ಕಳೆದ ವರ್ಷಕ್ಕಿಂತ ಈ ವರ್ಷ ಬೆಳೆದಿದ್ದೇವಾ? ಆಧ್ಯಾತ್ಮಿಕವಾಗಿ ಬೆಳೆದಿದ್ದೇವಾ? ನಮ್ಮ ಆದ್ಯತೆಗಳು ಎಲ್ಲಿ? ಫಸ್ಟ್ ಯಾವುದಕ್ಕೆ ಕೊಡ್ತಾ ಇದ್ದೇವೆ? ನಾವು ದೇವರ ರಾಜ್ಯಕ್ಕೆ ನಾವು ಸಹಾಯ ಮಾಡುತ್ತಿದ್ದೇವಾ? ಅಥವಾ ನಾವು ಸೇವೆ ಮಾಡುತ್ತಿದ್ದೇವಾ? ಸೇವೆಗೋಸ್ಕರ ನಮ್ಮ ತ್ಯಾಗಮಯವಾದ ಕೊಡುಗೆಗಳಿದೆಯಾ? ಸೇವೆಯಲ್ಲಿ ನನ್ನ ಸಾಕ್ಷಿ ಇದೆಯಾ? ಕಳೆದ ವರ್ಷದಲ್ಲಿ ನಾವು ಎಷ್ಟು ದೇವರ ವಾಕ್ಯವನ್ನು ಓದಿ ಅದರಂತೆ ನಡೀಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವಾ? ನಾವು ಪ್ರಾರ್ಥನಾ ಜೀವನ ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ನಾವು ತಂದಿದ್ದೇವಾ? ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಮನಸ್ಸು ನನಗೆ ಬರ್ತಾ ಇದೆಯಾ? ನಾವು ಯೇಸು ಕ್ರಿಸ್ತನಿಗೆ ದಿನ ದಿನ ಹೋಗು ಹತ್ತಿರವಾಗಿದ್ದೇವಾ? ಕ್ರಿಸ್ತನ ಸಾರೂಪ್ಯಕ್ಕೆ ಬರುವುದಕ್ಕೆ ನಾವು ಪ್ರಯತ್ನ ಪಡುತ್ತಿದ್ದೇವಾ? ಒಂದು ವೇಳೆ ನಾವು ಕಳೆದ ವರ್ಷ ಮಾಡದಿದ್ದರೆ ದೇವರು ಇನ್ನೂ ಕೂಡ ನನಗೋಸ್ಕರ ನಿಮಗೋಸ್ಕರ ವೇಟ್ ಮಾಡಿ, ಮಗನೇ ಮಗಳೇ, ನೋ ಪ್ರಾಬ್ಲಮ್, ಕಳೆದ ವರ್ಷ ನಿನ್ನಲ್ಲಿ ಏನಾದರೂ ತಪ್ಪು ಬಿಟ್ಟು ಬಿಡು, ಈ ವರ್ಷ ಇನ್ನೊಂದು ವರ್ಷ ನಾನು ನೀ ಕೊಡ್ತಾ ಇದ್ದೇನೆ. ಕಳೆದ ವರ್ಷ ನೆಗೆಟಿವಿಟಿ ಎಲ್ಲ ಬಿಟ್ಟು ಬಿಡು, ಈ ವರ್ಷದಲ್ಲಿ ನೀನು ಫಲ ಕೊಡಲಿಕ್ಕೆ ಪ್ರಯತ್ನ ಪಡು. ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ಒಂದು ವೇಳೆ ನಾವು ಜೀವನ ಮಾಡೋದಾದರೆ ನಮ್ಮ ಜೀವನ ಅದು ಫಲಪ್ರದವಾಗ್ತದೆ. ಪ್ರಿಯರೇ, ಅವರು 3 ವರ್ಷದಿಂದ ಬರುತ್ತಿದ್ದರು, 3 ವರ್ಷದಿಂದ ಯಜಮಾನ ಬಂದ, ಆದರೆ 3 ವರ್ಷನೂ ಫಲ ಕೊಡಲಿಲ್ಲ. ಯಜಮಾನಿಗೆ ಪ್ರತಿ ವರ್ಷ ಬರುವಾಗ ಕೂಡ ಅವನಿಗೆ ಒಂದು ನಿರೀಕ್ಷೆ ಇತ್ತು. ಆದರೆ 3ನೇ ವರ್ಷ ಅದು ಬರುವಾಗ, 3 ವರ್ಷ ಹಾಗೆ ಕಳೆದು ಮತ್ತೆ ಬರುವಾಗ ಅವನಿಗೆ ನಿರೀಕ್ಷೆ ಇರಲಿಲ್ಲ. ಕಡಿದು ಬಿಡು ಅಂತ ಹೇಳ್ತಾನೆ. ಆದರೆ ಇವತ್ತು ನಿಮ್ಮ ಮೇಲೆ ನಿರೀಕ್ಷೆ ಜನರಿಗೆ ಅಥವಾ ಬೇರೆಯವರು ಇಲ್ಲದಿದ್ದರೂ ಕೂಡ ದೇವರು ಇವತ್ತಿಗೂ ಕೂಡ ನನ್ನ ಮೇಲೆ ನಿರೀಕ್ಷೆ ಇಟ್ಟಿದ್ದಾನೆ. ಅದಕ್ಕೋಸ್ಕರ ಇನ್ನೊಂದು ವರ್ಷ ಕೊಟ್ಟಿದ್ದಾನೆ, ಫಲ ಕೊಡಲಿಕ್ಕೋಸ್ಕರ. ಹಲ್ಲೆಲೂಯಾ. ಸೊ ಹಾಗಾಗಿ ನಾವೆಲ್ಲವನ್ನು ಕೂಡ ಬಿಟ್ಟು ಬಿಡುವ. ಇದು ಉತ್ತಮ ಸುದ್ದಿ ನಮಗೆ. ಇನ್ನೊಂದು ವರ್ಷ ಬಿಟ್ಟು ಬಿಡಿ ಎನ್ನುವಂಥದ್ದಿದೆಯಲ್ಲ, ಅದು ನನ್ನ ಮತ್ತು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಸುದ್ದಿಯಾಗಿದೆ, ಶುಭ ಸುದ್ದಿಯಾಗಿದೆ. ಇನ್ನೊಂದು ವರ್ಷ ಬಿಟ್ಟು ಬಿಡಿ ಎಂಬುದಾಗಿ ದೇವರಿಗೆ ನಾವು ಧನ್ಯವಾದ ಹೇಳುವ, ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುವ. ಥ್ಯಾಂಕ್ ಯು ಲಾರ್ಡ್, 1 more year, ಇನ್ನೊಂದು ವರ್ಷ ನೀನು ಕೊಟ್ಟದಕ್ಕೆ ನಿನಗೆ ಸ್ತೋತ್ರ. ಆತನಿಗೆ ನಾವು ಕೃತಜ್ಞತೆ ಸಲ್ಲಿಸುವ. ಒಂದು ವೇಳೆ ಕಳೆದ ವರ್ಷ ದೇವರು ಹೇಳಿದ ಹಾಗೆ ನಾವು ನಡೆದಿದ್ದರೂ ಕೂಡ ಈ ವರ್ಷ ದೇವರು ಇನ್ನೂ ನಮಗೆ ಕೊಟ್ಟಿದ್ದಾನೆ. ಈ ವರ್ಷ ಮಾತ್ರ ನಾವು ಅದನ್ನು ವಿಫಲಗೊಳಿಸೋದು ಬೇಡ.
ಸಫಲತೆಯ ಕಡೆಗೆ ನಾವು ನಡೆಯೋ ಪ್ರಿಯರೇ. ಅದಕ್ಕೋಸ್ಕರ ವಾಕ್ಯ ಹೇಳುವಂಥದ್ದು, ಅಯ್ಯ ಈ ವರ್ಷವು ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ. ಇದೊಂದು ಎಚ್ಚರಿಕೆ ಮಾತಾಗಿದೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು. ಮುಂದೆ ಹಣ್ಣು ಬಿಟ್ಟರೆ ಸರಿ. ಹಾಗಾಗಿ ಈ ಒಂದು ವರ್ಷ ನಮಗೆ ಕೊಟ್ಟಿದ್ದಾನೆ ದೇವರು. ಈ ವರ್ಷ ನಾವು ಫಲ ಕೊಡಬೇಕು, ದೇವರಿಗೋಸ್ಕರ ಜೀವಿಸಬೇಕು. ನಮ್ಮಲ್ಲಿರುವಂಥದ್ದು ದೇವರ ಸೇವೆಗೆ, ದೇವ ಜನರಿಗೆ, ನಮ್ಮ ಸುತ್ತಲಿರುವಂಥ ಬಡವರಿಗೆ ಬೆಳಕಾಗಿ ನಮ್ಮ ಜೀವನದ ಮೂಲಕ, ನಮ್ಮ ಮಾತಿನ ಮೂಲಕ, ನಮ್ಮ ಫಲಗಳ ಮೂಲಕ ನಮ್ಮ ಸುತ್ತಲಿರುವಂಥ ಜನರಿಗೆ ನಾವು ಅನೇಕರನ್ನು ನಾವು ನಾಶನ ಮಾರ್ಗದಿಂದ ಅವರನ್ನು ನಾವು ಜೀವ ಮಾರ್ಗಕ್ಕೆ ಕರೆದುಕೊಂಡು ಬರುವಂಥದ್ದು ಫಲಗಳಿಂದ ಪ್ರಿಯರೇ. ಕೇವಲ ಬಾಯಿ ಮಾತು ಮಾತ್ರ ಒಂದು ಫಲ ಅಲ್ಲ. ಅನೇಕರು ನಾವು ನೋಡ್ತೇವೆ, ಒಳ್ಳೆ ಮಾತಾಡ್ತಾರೆ, ಆದರೆ ಕ್ರಿಯೆಗಳಿರುವುದಿಲ್ಲ. ಒಳ್ಳೆ ಮಾತಾಡ್ತಾರೆ, ಆದರೆ ನಾವು ಕ್ರಿಯೆಗಳ ಮೂಲಕ. ಒಳ್ಳೆ ಮಾತಾಡುವವರು ಖಾಲಿ ಮರದ ಹಾಗಿರ್ತಾರೆ ಅಷ್ಟೇ. ಫಲ ಎನ್ನುವಂಥದ್ದು ಅದು ನಮ್ಮ ಜೀವನದಲ್ಲಿ ಇತರರಿಗೆ ಉಪಯೋಗವಾಗುವಂಥದ್ದು ಪ್ರಿಯರೇ. ಇದನ್ನು ನಾವು ಈ ವರ್ಷ ಕೊಡುವ ದೇವರದನ್ನು ನನ್ನಿಂದ ನಿಮ್ಮಿಂದ ನಿರೀಕ್ಷಿಸ್ತಾ ಇದ್ದಾನೆ. ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಇನ್ನೊಂದು ವರ್ಷ ತಾಳಿಕೋ, ಲೀವ್ ಇಟ್ ಅಲೋನ್ ಫಾರ್ ಒನ್ ಮೋರ್ ಇಯರ್. ಇನ್ನೊಂದು ವರ್ಷ ಎಂಬುದಾಗಿ ಸ್ವಾಮಿ ದೇವರೇ ನಮ್ಮ ಜೀವನದಲ್ಲಿ ನೀನು ಕೊಟ್ಟಿದ್ದಿ. ಈ ವರ್ಷ ನಾವು ಫಲಗಳನ್ನು ಕೊಡುವಂಥ ಮಕ್ಕಳನ್ನಾಗಿ ನಮ್ಮನ್ನು ರೂಪಿಸಪ್ಪ. ನೀನು ಬಯಸುವಂಥ ಫಲ ನಾವು ಕೊಡಬೇಕು ಸ್ವಾಮಿ. ಅದಕ್ಕೆ ಅಡ್ಡಿಯಾಗಿರುವಂಥ ಎಲ್ಲ ಸಂಗತಿಗಳನ್ನು ಯೇಸುವಿನ ನಾಮದಲ್ಲಿ ನಮ್ಮ ಜೀವನದ ತೊಲಗಿ ಹೋಗಲಿ. ಕರ್ತನೇ, ನೀನು ನಮ್ಮಲ್ಲಿಟ್ಟಿರೋ ನಿರೀಕ್ಷೆ ಸ್ವಾಮಿ, ಅದನ್ನು ನಾವು ಫುಲ್ಫಿಲ್ ಮಾಡಲಿಕ್ಕಾಗುವಂಥ ಕೃಪೆಗೆ ನಮ್ಮನ್ನು ನಡೆಸಪ್ಪ. ಈ ವರ್ಷ ನಾವು ಫಲ ಕೊಡುವಂಥ ಮಕ್ಕಳನ್ನಾಗಿ ನಮ್ಮನ್ನು ರೂಪಿಸು. ನಾವೆಲ್ಲೇ ಇದ್ದರೂ, ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಸ್ವಾಮಿ, ನಿನಗೋಸ್ಕರ ಕರ್ತನೆ ಸಾಕ್ಷಿಯಾಗಿ ಜೀವನ ಮಾಡುವಂಥ ಕೃಪೆಗೆ ನಡೆಸಪ್ಪ. ನಾವು ಬೆಳಕಿನವರಾಗಿರುವಂತೆ ಮಾಡು ಸ್ವಾಮಿ. ಅನೇಕರನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ತರುವಂಥ ಮಕ್ಕಳನ್ನಾಗಿ ರೂಪಿಸಪ್ಪ. ಈ ರೀತಿಯಾಗಿ ಈ ವರ್ಷದಲ್ಲಿ ನಮ್ಮನ್ನು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಒಳ್ಳೆ ಸಂದೇಶಕ್ಕೋಸ್ಕರ ನಿನಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.